ಬರಾಕತ್ತಾರ ಕ್ಲೀನಿಂಗ್ ಮಾಡತ್ತಾರ ಮಾಲ್ ಹೊಂಟಿ ವಿಷಯಾಂತಕ್ಕೂ ಇಲ್ಲರಿ ಮಾತಾಡ್ಬೇಕಂದ್ರೆ ಅದು ಒಂದು ದುಃಖ ಬರ್ತೈತಿ ರೀ. ಈಗ ರೈತರ ಪರಿಸ್ಥಿತಿ ಅಂದ್ರೆ APMC ಮಾಲ್ ತಂದು ಆ ರೇಟ್ ನೋಡಿದ್ರೆ ಒಂಥರ ದುಃಖ. ಯಾರ ಫೋನ್ ಹಚ್ಚಿ ಏನು ರೇಟ್ಪ ಅಂದಾಗ ದುಃಖಲ್ಲೇ ಮಾತಾಡೋದು ಪರಿಸ್ಥಿತಿ ರೈತರ ಪರಿಸ್ಥಿತಿ ಆಗೈತೆ. ಹಾಕಿದ್ದು ಎಕರೆಗೆ 20 ರಿಂದ 30 ಸಾವಿರ ಖರ್ಚು ಮಾಡಿದ್ರು ಅಲ್ಲಿ 1,000 ರೂಪಾಯಿ ಅದರ ಲಾಭ ತಗೋಬೇಕಂದ್ರೆ ಲಾಭ ಇಲ್ಲ. ಆದ್ರೆ ಹಾಕಿದ್ದ ರೊಕ್ಕ ಬರವಲ್ರಿ. ಏನಕ್ಕೆ ಕಟಾವ್ ಎಲ್ಲ ಮಾಡಿಸ್ತೀವಿ ಅಂದ್ರೆ ಅವರಿಗೆ ರೊಕ್ಕ ಏನು ಕೊಡ್ತೀವಿ, ಮಾಡಿದ್ದಕ್ಕರು ಅವು ಏನೋ ಸಾಲಾಗಿಲ್ಲ ಮಾಡಿ ಮತ್ತು ಖರ್ಚು ಮಾಡೋದಾಗೈತೆ ರೈತರ ಪರಿಸ್ಥಿತಿ. ಅದ್ರ ಹಾಕಿದ್ದಕ್ಕರು ಬಂದಿಲ್ಲ, ಯಾವ್ದೇ ರೇಟ್ ಅಕ್ಕರು ಇಲ್ರಿ. ಅದ್ರ ಮಾತಾಡ್ಸಕ್ಕಿಲ್ರಿ. ಅದನ್ನ ಇನ್ನೇನು ತಗೋಬೇಕು ಅನ್ನೋ ರೇಂಜ್ಗೆ ಅದ ರೀ. ಎಲ್ಲ 800 ರೂಪಾಯಿ ಕೇಳ್ತಾರ, 1000 ರೂಪಾಯಿ ಕೇಳ್ತಾರ, ಟೆಂಡರ್ ಹಾಕೊಂಡು ಹೋಗ್ತಾರ. ಮತ್ತು ಅವರು ವ್ಯಾಪಾರಸ್ಥರಿಗೆ ನಡೆಯಂಗಿಲ್ಲ ಅಂದ್ರೆ ಅವರು ಯಾಕೆ ಬರ್ತಾರೆ ಇಲ್ಲಿ? ಆ ಥರ ಆಗ್ಬಿಡತ್ತೆ ಹೆಚ್ಚುವರಿ ಮಳೆ ಆಗಿ. ಅದಕ್ಕೆ ಸರ್ಕಾರ ಭಾಳ ಅಂದ್ರೆ ಭಾಳ ಮುತುವರ್ಜಿ ವಹಿಸ್ಕೊಂಡು ರೈತರ ಕಷ್ಟಕ್ಕೆ ಪರಿಹಾರ ನೀಡ್ಬೇಕ್ರಿ. ಯಾವಾಗಲೂ ಸ್ಟೇಟ್ಮೆಂಟ್ ಕೊಡ್ಬೇಕ್ರಿ. ಬಂದು ಬೇರೆ ಬೇರೆ ಸ್ಟೇಟ್ಮೆಂಟ್ ಬಂದು ಕೊಡ್ತಾರೆ ಇವರೆಲ್ಲ ಬೀಳತ್ತು ಅಂತಾರ. ರೈತರದ ಪರಿಸ್ಥಿತಿ ಹಿಂಗೈತೆ ಅಂದ್ಬಿಟ್ಲಿ ಯಾರು ಬಂದು ರೈತರು ನಾ ಅದೇನಪ್ಪ ನಾನು ಮಾಡಿ ಕೊಡ್ತೇನೆ, ಏನೋ ರೇಟ್ ಬಂದು ರೈತರಿಗೆ ಧೈರ್ಯದಿಂದ ಇರಲಿ, ನಾ ಬರ್ತೇನೆ, ನಾವು ಇರ್ತೀವಲ್ಲ, ಸರ್ಕಾರ ನಿಮ್ಮ ಬೆನ್ನಿಂದ ಐತೆ ಅಂತೇಳಿ ಚಂದ ಸ್ಟೇಟ್ಮೆಂಟ್ ಎಲ್ಲಿತ್ತು ಸರ್? ಸ್ಟೇಟ್ಮೆಂಟ್ ಚಂದ ಕೊಡ ಹಂಗ ನಾಮಕ ವ್ಯವಸ್ಥೆ ಇಲ್ಪ ಮೂಗಿ ತುಪ್ಪ ಹಚ್ಚೋ ಕೆಲಸ ಮಾಡಾಕಂತೈತಿ. ರೈತರಿಗೆ ಸರಿಯಾದ ಎಕರೆಗೆ ಅವರು 25,000 ರಿಂದ 30,000 ರೂಪಾಯಿ ಪರಿಹಾರ ಹಾಕ್ಬೇಕ್ರಿ ರೈತರಿಗೆ. ಅಂದ್ರೆ ಸರ್ಕಾರ ಅದ, ಇಲ್ಲಾಂದ್ರೆ ಇಲ್ರಿ. ನಮ್ಮ ಹೆಸರು ವೀರೇಶ್ ಅಂತ ಹೇಳ್ತಿ. ನಮ್ಮ ಪಶುಪತಿ ಆಡ್ರಿ. ಪಶುಪತಿ ಹಾಳ ವೀರೇಶ ನಂಬರ್ ಹೇಳ್ರಿ. 9945 ಸರ್. ಸರ ಏನು ಸುಮ್ಮನೆ ಹಂಗ ಏನಪ್ಪ ಬೆಳೆದೇವಿ ಮಾಲ ಅದು ಮನ್ಯಾಗ ಇಡೋದು ಕೆಟ್ಟದೈತಿ ಅನ್ನೋದಕ್ಕೆ ಒಂದು ಕ್ವಿಂಟಲಿಗೆ ಏನು ಕೊಡ್ತಾರೋ ಏನು ಮಾಡ್ತಾರೋ ಅನ್ನೋದಕ್ಕೆ ಆ ರೇಟ್ ನೋಡಿದ್ರೆ ಸರ್ ಅಲ್ಲಿ ಹೊಲಕ್ಕೆ ಹಾಕ್ಬೇಕದ. ಹಂಗಾಗಿತ್ತು ಇಲ್ಲಿ ಪರಿಸ್ಥಿತಿ. ಮಾತಾಡ್ಸೋರು ಇಲ್ಲ ಸರ್. ಮಾತಾಡ್ಸೋರಕ್ಕಾರ ಅದನ್ನೇನು ಹಾಕಿದ್ರಕ್ಕಾರ ಸುಮ್ಮನೆ ಊರಿಗೆ ಹೋಗಿ ಗೊಬ್ಬರ ಕಚ್ಚಿ ಬಿಡಪ್ಪ ಹಾಕಿಬಿಡೋಣ ಅಂತೇಳಿ ಅನ್ನೋ ರೇಂಜ್ಗೆ ನಾವು ಅದೇವು. ಏನು ಮಾಡ್ಬೇಕಂದ್ರೆ ಗೊತ್ತಾಗುತ್ತೆ ಸರ್. ರೈತ ಪರಿಸ್ಥಿತಿ ಒಂಥರ ದಿಗ್ಭ್ರಮೆ ಒಳಗೆ ಕುಂತಂಗೆ ಆಗ್ಬಿಟ್ಟೈತೆ ಸರ್. ಮಾತಾಡೋಕ್ಕೂ ಒಂಥರ ದುಃಖ. ಏನು ಮಾಡಿದ್ರೆ ಯಾರು ಏನು ಹಚ್ಚಿ ರೇಟ್ ಹೇಳೋದ ಹಂಗಲ್ರಿ. ಆ ಥರ ಬೇಜಾರಾಗ್ಬಿಟ್ಟೈತೆ ರೈತ ಪರಿಸ್ಥಿತಿ. ಮುಂದೆ ಬದುಕಂದ್ರೆ ಈಗ ಸರ್ಕಾರ ಇದಕ್ಕೆ ಸೂಕ್ತ ಕ್ರಮ ತಗೋಬೇಕು ಸರ್. ಕ್ರಮಗಳು ಬೇರೆ ಬೇರೆ ಕ್ರಮ ತೊಗೊಳ್ತಾರ. ಈಗ ರೈತರ ಮಾಲ್ ಬಂದಾಗ ಕ್ರಮ ತಗೋಬೇಕು, ಆರ್ಡರ್ ಮಾಡ್ಬೇಕು. ಎಲ್ಲ DG ಏನೇನು ಇರ್ತೈತೆ ಅವ್ರು ಕಾನೂನು ಪ್ರಕಾರವಾಗಿ ಅವ್ರ ಅಧಿಕಾರಿಗಳಿಗೆ ಹೇಳಿ ಯಾವ ರೀತಿ ಬೆಳೆದಾರಪ್ಪ ಅವ್ರಿಗೆ ಏನು ಖರೀದಿ ಕೇಂದ್ರ ಲಘು ಚಲೋ ಮಾಡ್ಬೇಕು. ಅವ್ರಿಗೆ ಆದಷ್ಟು ನಾವು ರೈತರಿಗೆ ಪರಿಹಾರ ಒದಗಿಸೋ ಕೆಲಸ